ದೇವಯಾನಿಯ ತಂದೆಯ ಬಳಿ ಸಂಜೀವಿನಿ ವಿದ್ಯೆಯನ್ನ ಕಲಿಯಕ್ಕೆ ಬಂದಂತ ಕಚನ ಮೇಲೆ ದೇವಯಾನಿಗೆ ಪ್ರೇಮ ಆಗತ್ತೆ. ಯಯಾತಿ ಮತ್ತು ಶರ್ಮಿಷ್ಠೆಯರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಕೊರಗ್ತಾ ಇದ್ದಾಳೆ. ಹಾಗೆ ಕೊರಗ್ತಾ ಇರುವಂತದ್ದನ್ನ ನೋಡಿದಂತ ಸ್ವರ್ಣಲತೆ ದೇವಯಾನಿಗೆ ಹೇಳ್ತಾ ಇರುವಂತ ಸಂದರ್ಭ, ನನಗೆ ಮುಪ್ಪಿನ ನೋವು ಬಂತು, ಪರಿಪಕ್ವತೆ ಬರಲಿಲ್ಲ ಎಂದವರು ಯಾರು? ಕುರು. ಶರ್ಮಿಷ್ಠೆಗೆ ಹೇಳ್ತಾ ಇರುವಂತ ಸಂದರ್ಭ ಇದು. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಚತುರ್ಮಾಸದ BCom ಮಕ್ಕಳಿಗೆ ಇರುವ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೇನೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಹೇಳದ್ನಲ್ಲ, ಇದು ಮೈಸೂರು ವಿಶ್ವವಿದ್ಯಾನಿಲಯದವರೇ ಕಳೆದ ಚತುರ್ಮಾಸದಲ್ಲಿ ಪರೀಕ್ಷೆ ಮಾಡೋದ್ರಲ್ಲ, ಆ ಪ್ರಶ್ನೆ ಪತ್ರಿಕೆಯನ್ನೇ ಮಾದರಿಯಾಗಿಟ್ಕೊಂಡು ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಇದು SEPಗೆ ಸಂಬಂಧಪಟ್ಟದ್ದು, ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. SEP ಯಾವ ನೀತಿ ತಂತೋ, ರಾಜ್ಯ ಶಿಕ್ಷಣ ನೀತಿ ಅನ್ನೋದೇನಿದೆಯೋ ಆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ತಯಾರು ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನಾನು ಈಗ ಚರ್ಚೆ ಮಾಡೋನಿದ್ದೀನಿ. ಬನ್ನಿ, ಪ್ರಶ್ನೆ ಪತ್ರಿಕೆಯ ವಿನ್ಯಾಸದ ಸರಳ ನಕ್ಷೆ. ಇಡೀ ಪ್ರಶ್ನೆ ಪತ್ರಿಕೆ ಎಷ್ಟು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ, ಆ ಪ್ರಶ್ನೆಗಳಲ್ಲಿ ಎಷ್ಟು ಆಯ್ಕೆ ಇರುತ್ತೆ, ಎಷ್ಟು ಅಂಕಗಳನ್ನ ನಾವು ಪಡೆದುಕೊಳ್ಬಹುದು, ಯಾವ ಆಯ್ಕೆಯನ್ನ ಮಾಡ್ಕೊಳ್ಬೇಕು, ಎಷ್ಟು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತ ಭಾಗ ಇಲ್ಲಿರುತ್ತೆ. ಅಂಕ, ಪ್ರಶ್ನೆ, ಆಯ್ಕೆ, ಅಂಕ. 10 ಅಂಕದ ಪ್ರಶ್ನೆಗಳಿರ್ತವೆ, 8 ಪ್ರಶ್ನೆಗಳಿರ್ತವೆ. ಇಡೀ 2ನೇ ಚತುರ್ಮಾಸದ ಕನ್ನಡ ಭಾಷಾ ಪಠ್ಯಗಳಲ್ಲಿ ಇದು BComಗೆ ಸಂಬಂಧಪಟ್ಟಿರೋದ್ರಿಂದ ಶುಭಮಂಗಳ ಮತ್ತು ಯಯಾತಿ ಅನ್ನುವಂಥ 2 ನಾಟಕಗಳಿಂದ ನಿಮಗೆ 10 ಅಂಕದ್ದು 8 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ನೀವು 4 ಬರೆದ್ರೆ ಸಾಕು. ಇನ್ನು 4 ಪ್ರಶ್ನೆಗಳು ಆಯ್ಕೆಗಳಿರ್ತವೆ. ನಿಮಗೆ ಒಟ್ಟು 40 ಅಂಕ ಸಿಗುತ್ತೆ, 10 ಅಂಕದ್ದು. ಇಲ್ಲೇ ನೀವು 40 ಅಂಕವನ್ನ ಪಡೆದುಕೊಳ್ಬಹುದು ಪೂರ್ತಿಯಾಗಿ. ಒಂದು ಪ್ರಶ್ನೆಗೆ 10 ಅಂಕ ಅಂತೇಳಿ ನಿಗದಿ ಮಾಡಿರ್ತಾರೆ. ಇನ್ನ 4 ಅಂಕದ ಸಂದರ್ಭ ಇದೆ. ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೀರಿ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ನೀವು PUC ನೆಲ್ಲ ಬರ್ಕೊಂಬಂದಿರಲ್ಲ ಆ ಥರದ್ದು. ಅದು 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನೀವು 3 ಬರೆದ್ರೆ ಸಾಕು, 12 ಅಂಕ ಸಿಕ್ಕತ್ತೆ. 4 ಮೂರ್ಲಿ 12. ನೀವು ಈ ಸಂದರ್ಭವನ್ನ ಆಯ್ಕೆ ಮಾಡ್ಕೊಂಡ್ ಬರೆದ್ರೆ ಸಾಕು. 5 ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಇದನ್ನ ನಾಟಕದಲ್ಲೇ ಕೇಳಿರ್ತಾರೆ, ಇನ್ನೆಲ್ಲೂ ಕೇಳಿರಲ್ಲ. ಅದಾಯ್ತಾ? ನಿಮ್ಗೆ ಕಾದಂಬರಿ ಮತ್ತು ನಾಟಕ ಇವೆರಡೂ ಇಟ್ಟಿದ್ದಾಗಿನೂ ಕೂಡ ಸಂದರ್ಭವನ್ನ ಕೇಳುವುದು ಬರೀ ನಾಟಕದಿಂದ ಮಾತ್ರ, ಇನ್ಯಾವುದ್ರಿಂದನೂ ಅಲ್ಲ. ನೋಡಿ, 5 ಕೇಳಿರ್ತಾರೆ, 3 ಬರೆದ್ರೆ ಸಾಕು. ನೀವು 3 ಬರೆದ್ರೆ ಸಾಕು. ಒಂದು ಸಂದರ್ಭಕ್ಕೆ 4 ಅಂಕಗಳನ್ನ ನಿಗದಿ ಮಾಡಿರ್ತಾರೆ. 4 ಮೂರ್ಲಿ 12 ಅಂಕ ಇದೆ. ಇನ್ನು 5 ಅಂಕದ ಟಿಪ್ಪಣಿಗಳನ್ನು ಕೇಳಿರ್ತಾರೆ. ಎಷ್ಟು ಕೇಳಿರ್ತಾರೆ? 6 ಕೇಳಿರ್ತಾರೆ. ನೀವು 4 ಬರೆದ್ರೆ ಸಾಕು, 2 ಆಯ್ಕೆ ಇರುತ್ತೆ. ಅದು ಬಹಳ ಮುಖ್ಯವಾದದ್ದು. 6 ಹೇಳಿಕೆ, ಇದು 6 ವಿಷಯಗಳನ್ನ ಕೇಳಿರ್ತಾರೆ, ಟಿಪ್ಪಣಿ ಬರೀರಿ ಅಂತ ಅಂದ್ಬಿಟ್ಟು ನೀವು 4 ಬರೆದ್ರೆ ಸಾಕು. ಇಲ್ಲಿ 20 ಅಂಕಗಳನ್ನು ಗಳಿಸ್ತೀರಿ. ಇನ್ನು 1 ಅಂಕದ್ದು ಇಲ್ಲಿ ಆಯ್ಕೆಗಳಿರಲ್ಲ. 8 ಪ್ರಶ್ನೆಗಳನ್ನ ಕೇಳ್ತಾರೆ, 8ಕ್ಕೆ 8ನೂ ಬರೀಬೇಕು. ಇಲ್ಲಿ ನಿಮ್ಗೆ 8 ಅಂಕ ಸಿಕ್ಕತ್ತೆ. ಒಟ್ಟು 80 ಅಂಕಗಳಿರ್ತವೆ. ನೀವು ಬರಿಬೇಕಾಗಿರುವಂಥದ್ದು ಒಟ್ಟು 19 ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ ಸಾಕಾಗತ್ತೆ. ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ 27 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 27 ಪ್ರಶ್ನೆಗಳಲ್ಲಿ ನೀವು 19 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ಸಾಕು, 80 ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ, ನೇರವಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗಿರುತ್ತೆ. ಇದು SEP ಪ್ರಶ್ನೆ ಪತ್ರಿಕೆ. ಮೇ ಜೂನ್ ನಲ್ಲಿ ನಡೆದಂತಹ 2025ರಲ್ಲಿ ನಡೆದಂತಹ
ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅದೇನೇ ಇದು, ನೇರವಾಗಿ ಪರೀಕ್ಷೆ ನಡೆದಿತ್ತಲ್ಲ ಅದೇ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ಹಾಕೊಂಡು ಮಾತಾಡ್ತಾ ಇರೋದು ನೇರವಾಗಿ. ಇದು ನಾವು ಮಾಡಿರೋದಲ್ಲ, ಇದು ವಿಶ್ವವಿದ್ಯಾನಿಲಯದವರೇ ಮಾಡಿರುವಂತ ಪ್ರಶ್ನೆ ಪತ್ರಿಕೆಯ ಮಾದರಿ. ಈ ರೀತಿ ಇರುತ್ತೆ. SEP ಅಂತ, NEP ಅಂತ ಇರ್ತಾರೆ, ಅದು ನಿಮ್ಗಲ್ಲ. ಇದು SEP ಅವ್ರಿಗೆ ನಾನು ಮಾತಾಡ್ತಾ ಇರೋದು. ಕನ್ನಡ ಭಾಷೆ ಪತ್ರಿಕೆ 2 ಅಂತ ಕಳೀತಾರೆ. ವಾಣಿಜ್ಯ ಗಂಗೋತ್ರಿ 2 ಅಂತಂದ್ರೆ 2ನೇ ಚತುರ್ಮಾಸದವರೆಗೆ ಅಂತ. ಏನಿಟ್ಟಿದ್ದಾರೆ? ನಾಟಕ ಇಟ್ಟಿದ್ದಾರೆ ಮತ್ತು ಕಾದಂಬರಿ ಇಟ್ಟಿದ್ದಾರೆ. ನಾಟಕ ಯಾವುದು? ಯಯಾತಿ. ಕಾದಂಬರಿ ಯಾವುದು? ಶುಭಮಂಗಳ. 80 ಅಂಕಗಳಿಗೆ ನೀವು ಈ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರಿಬೇಕಾಗತ್ತೆ. 3 ಗಂಟೆಗಳ ಒಳಗಾಗಿ 80 ಅಂಕಗಳಿಗೆ ನೀವು ಉತ್ತರವನ್ನ ಬರೀಬೇಕು. ಬನ್ನಿ ನೋಡೋಣ ಆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ. ನಾಟಕ ಯಯಾತಿ ಅಂತ ಹಾಕಿ 40 ಅಂಕಗಳಿಗೆ ಅಂತ ಅಂದ್ಬಿಟ್ಟು ಬರ್ದಿರ್ತಾರ. ಮೊದಲನೇ ಪಾರ್ಟ್ ಅಂದ್ರೆ ಮೊದಲನೇ ಭಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಯಯಾತಿ ನಾಟಕದಿಂದ ಕೇಳಿದ್ದಾರೆ 40 ಅಂಕಗಳಿಗೆ. ಮೊದಲು 10 ಅಂಕದ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಕಚನಿಂದ ಪ್ರೇಮ ಭಂಗಿತಳಾದ ದೇವಯಾನಿಯ ಮನಸ್ಥಿತಿಯನ್ನು ಶರ್ಮಿಷ್ಠೆ ಹೇಗೆ ವರ್ಣಿಸಿದ್ದಾಳೆ ಅಂತನ್ಬಿಟ್ಟು 10 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೇನೆ ಆ ಘಟಕದಿಂದನೇ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ನೀವು ಯಾವ್ದಾದ್ರು ಒಂದಕ್ಕೆ ಬರಿಬೇಕು. ವಂಶದ ಹಿರಿಮೆಯ ವಿಷಯದಲ್ಲಿ ಯಯಾತಿ ಪುರು ಇವರಿಗಿರುವ ಭಿನ್ನಾಭಿಪ್ರಾಯವನ್ನು ತಿಳಿಸಿ ಅಂತ ಒಂದು ಪ್ರಶ್ನೆಗೆ ಉತ್ತರಿಸ್ಬೇಕಾಗಿದೆ. ನೀವು ಇದರಲ್ಲಿ ಯಾವುದು ಚೆನ್ನಾಗಿ ನಿಮ್ಮ ಮನಸ್ಥಿತಿಗೆ ಒಗ್ಗಿದೆಯೋ, ಚೆನ್ನಾಗಿ ಓದ್ಕೊಂಡಿದ್ದೀರೋ, ಒಳ್ಳೊಳ್ಳೆ ವಿಷಯವನ್ನ ಬರೆಯೋದಕ್ಕೆ ಸಾಧ್ಯ ಆಗುತ್ತೋ ಅನ್ನುವಂಥದ್ದನ್ನ ಯೋಚನೆ ಮಾಡಿಕೊಂಡು ನೀವು ಆರಿಸ್ಕೊಂಡು ಬರೀಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಇಲ್ಲಿ ಕಚನಿಂದ ಪ್ರೇಮ ಭಂಗಿತಳಾದ ದೇವಯಾನಿಯ ಮನಸ್ಥಿತಿಯನ್ನು ಶರ್ಮಿಷ್ಠೆ ಹೇಗೆ ವರ್ಣಿಸಿದ್ದಾಳೆ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಇದು ದೇವಯಾನಿ ಜೊತೆ ಶರ್ಮಿಷ್ಠೆ ಮಾತಾಡ್ಬೇಕಾದ್ರೂ ಆ ವಿಷಯ ಬರುತ್ತೆ. ಶರ್ಮಿಷ್ಠೆ ಯಯಾತಿ ಹತ್ರ ಮಾತಾಡ್ಬೇಕಾದ್ರೂ ಕೂಡ ಈ ವಿಷಯ ಬರುತ್ತೆ. ಅಂದ್ರೆ ಕಚನಿಂದ ಪ್ರೇಮ ಭಂಗಿತಳಾದದ್ದು ಅವಳು ಹೇಗೆ, ಅದರ ತರುವಾಯ ಅವಳು ಯಾವ ರೀತಿ ನಡ್ಕೊಳ್ಳೋದಕ್ಕೆ ಆರಂಭಿಸಿದ್ಲು ಅಂತ ಹೇಳಿ. ದೇವಯಾನಿಯ ತಂದೆಯ ಬಳಿ ಸಂಜೀವಿನಿ ವಿದ್ಯೆಯನ್ನ ಕಲಿಯಕ್ಕೆ ಬಂದಂತ ಕಚನ ಮೇಲೆ ದೇವಯಾನಿಗೆ ಪ್ರೇಮ ಆಗತ್ತೆ. ಅವಳ ಪ್ರೇಮವನ್ನ ಕೊನೆಗಳಿಗೆಯಲ್ಲಿ ಅವನು ವಿದ್ಯಾಭ್ಯಾಸವನ್ನ ಮುಗಿಸಿ ಅವನು ತನ್ನ ಮನೆಗೆ ಹೋಗ್ಬೇಕಾದ್ರೆ, ತನ್ನ ಆಶ್ರಮಕ್ಕೆ ಹೋಗ್ಬೇಕಾದ್ರೆ, ಇವಳು ತನ್ನ ಪ್ರೇಮದ ಇಂಗಿತವನ್ನ ಅವನ ಎದುರುಗಡೆ ತೋಡ್ಕೊಂಡಾಗ ಅವಳು, ನೀನು ಗುರುಪುತ್ರಿಯಾಗಿರೋದ್ರಿಂದ ಮಾತೃಸ್ವರೂಪಳು ಶಾರದಾ ಇದ್ದಂಗೆ, ಆ ಕಾರಣಕ್ಕೆ ನಿನ್ನ ಮೇಲೆ ಒಲವಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ. ತುಂಬಾ ದಿವಸಗಳಿಂದ ಅವನ ಮೇಲೆ ಪ್ರೇಮವನ್ನು ಇಟ್ಕೊಂಡು ಮನಸ್ಸಿನಲ್ಲೇ ಆರಾಧಿಸ್ತಿದ್ದಂತಹ ಕಚನ ಮೇಲೆ ಇನ್ನಿಲ್ಲದ ಸಿಟ್ಟು, ದ್ವೇಷ ಇವೆಲ್ಲ ಬಂದ್ಬಿಡುತ್ತೆ. ಯಾವ ವಿದ್ಯೆಗಾಗಿ ನೀನು ಬಂದಿಲ್ಲಿ ಏನೋ ಸೇರ್ಕೊಂಡು ಆ ವಿದ್ಯೆ ನಿನ್ಗೆ ದಕ್ಕೇ ಇಲ್ಲಿ ಎನ್ನುವಂತಹ ಮಾತುಗಳನ್ನು ಕೂಡ ದೇವಯಾನಿ ಶಾಪದ ರೂಪದಲ್ಲಿ ಅಥವಾ ಕೋಪದ ರೂಪದಲ್ಲಿ ಕಚನ ಮೇಲೆ ಎಸಿತಾಳೆ. ಪಾಪ ಇಲ್ಲಿ ಕಚ ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲದ್ರೂ ಕೂಡ ಗುರುಪುತ್ರಿಯಿಂದ ದುಃಖಿತನಾಗಿ ಅವನು ತನ್ನ ಆಶ್ರಮಕ್ಕೆ ತೆರಳಬೇಕಾಗತ್ತೆ. ಅದರ ತರುವಾಯ ದೇವಯಾನಿ ಯಾವ ರೀತಿ ನಡ್ಕೋತಾ ಇದ್ಲು ಅನ್ನುವಂಥದ್ದನ್ನ ಶರ್ಮಿಷ್ಠೆ ವರ್ಣಿಸೋದು. ಇಡೀ ಗಂಡಸು ಕುಲವನ್ನೇ ದ್ವೇಷ ಮಾಡುವಷ್ಟರ ಮಟ್ಟಿಗೆ ಕೋಪೋದ್ರಿಕ್ತಳಾಗ್ತಾಳೆ. ಯಾವ ಗಂಡಸನ್ನು ಕಂಡ್ರೂ ಕೂಡ ಇಷ್ಟವಾಗದ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಆರಂಭಿಸ್ತಾಳೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಯಯಾತಿ ಬಂದಾಗ ಪುರುಷ ಕುಲದ ಮೇಲಿದ್ದಂತ ನಿನ್ನ ಸಿಟ್ಟು ಸೆಡವುಗಳೆಲ್ಲ ಎಲ್ಲಿ ಹೋಯಿತು ದೇವಯಾನಿ ಅಂತನೂ ಕೂಡ ಚೇಷ್ಟೆ ಮಾಡಿ ಶರ್ಮಿಷ್ಠೆ ಕೇಳ್ತಾಳೆ. ಇಡೀ ಗಂಡು ಕುಲವನ್ನು ದ್ವೇಷಿಸ್ತಿದ್ದಾಳು. ಒಂದು ಇರವೆಯನ್ನೂ ಕೂಡ ಸಾಹಿಸದ ಗುಣ ದೇವಯಾನದಾಗಿರುತ್ತೆ. ಆದರೆ ಪ್ರೇಮ ಅನ್ನುವಂಥ ವಿಚಾರವನ್ನು ಬಂದಾಗ, ಪ್ರೇಮಕ್ಕೆ ಸಿಕ್ಕ ಸ್ವಾರ್ಥ ತಲೆಗೆ ಬಂದಾಗ ಅವಳು ತಾವರೆಯ ಎಸಳನ್ನು ಒಸಕಿ ಹಾಕುವಂತ ಮನಸ್ಥಿತಿಯನ್ನೂ ಕೂಡ ಅವಳು ಇಟ್ಟುಕೊಂಡಿದ್ದಾಳೆ. ಅದು
ಭಗ್ನ ಪ್ರೇಮಿಗಳಲ್ಲಿರುವಂತಹ ವಿಕೃತವಾದಂಥ ಮನಸ್ಥಿತಿ ಅನ್ನುವಂತಹ ಈ ಎಲ್ಲ ಮಾತುಗಳನ್ನ ಶರ್ಮಿಷ್ಠೆ ದೇವಯಾನಿ ಅದೇ ಕಚನಿಂದ ದೂರ ಆದಾಗ ಅಥವಾ ಕಚನ ಪ್ರೇಮದಿಂದ ಭಂಗಿತಳಾದಾಗ ನಡೆಕೊಂಡ ರೀತಿಯನ್ನ ಅವಳು ತನ್ನದೇ ಆದ ದಾಟಿಯಲ್ಲಿ ಯಯಾತಿ ಹತ್ತಿರ ಮತ್ತು ದೇವಯಾನಿ ಹತ್ರನೇ ಮಾತಾಡುವಂತ ಸಂದರ್ಭಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡು ಬರೆದ್ರೆ ಬಹಳ ಒಳ್ಳೆಯ ಉತ್ತರ ಆಗತ್ತೆ. ಇಲ್ಲ ಇದನ್ನು ಬರೆಯಲ್ಲ ನಾನು, ಇದನ್ನ ಆರಿಸ್ಕೊಳ್ತೀನಿ ಅಂತೇಳಿ ನೀವು ಈ ಎರಡನೇ ಪ್ರಶ್ನೆ ನಾನು ಆರಿಸ್ಕೊಂಡ್ರೆ, ವಂಶದ ಹಿರಿಮೆಯ ವಿಷಯದಲ್ಲಿ ಯಯಾತಿ ಪುರು ಇವರಿಗಿರುವ ಭಿನ್ನಾಭಿಪ್ರಾಯವನ್ನು ತಿಳಿಸಿ. ಯಯಾತಿ ಮತ್ತು ಪುರು ಇವರಿಬ್ರು ತಂದೆ ಮಕ್ಕಳು. ಚಂದ್ರವಂಶವನ್ನ ಬೆಳಗಬೇಕಾದಂತ ಧ್ರುವತಾರೆಗಳು. ಈಗಾಗಲೇ ಧ್ರುವತಾರೆಯಾಗಿ ಪುರುವಿನ ಅಪ್ಪ ಯಯಾತಿ ಮಿಂಚ್ತಾ ಇದ್ದಾನೆ. ಯಯಾತಿಯ ಪ್ರೌಢಿಮೆಯನ್ನ, ಹಿರಿಮೆಯನ್ನ, ಪರಾಕ್ರಮವನ್ನ ಎಲ್ಲೆಡೆಯೂ ಡಂಗೂರ ಬಾರಿಸ್ತಾ ಇದ್ದಾರೆ, ಅದರ ನಗಾರಿ ಬಾರಿಸ್ತಾ ಇದ್ದಾರೆ. ಹಾಗೆ ಯಯಾತಿಯ ಆ ಹಿರಿಮೆ, ವಂಶದ ಹಿರಿಮೆಯನ್ನ ಎಲ್ಲರೂ ಹೇಳ್ತಾ ಇದ್ದಾಗ ಅವನು ತುಂಬಾ ಹೆಮ್ಮೆಯಿಂದ ಜೀವನ ಮಾಡ್ತಾ ಇದ್ದಾನೆ. ಯಯಾತಿ ನನ್ನ ಪೂರ್ವಿಕರು ಹೀಗೆ, ನನ್ನ ಪೂರ್ವಿಕರು ಹಾಗೆ, ನಾನು ಅವರಿಗಿಂತಲೂ ಏನು ಕಡಿಮೆ ಇಲ್ಲ, ನಾನು ಅವರನ್ನ ಮೀರಿಸುತ್ತೇನೆ ಅಂತೇಳಿ ಸ್ಪೋರ್ಟಿವ್ ಆಗಿ ಆ ವಿಷಯವನ್ನ ತೆಗೆದುಕೊಂಡು ಮುಂದುವರೆದು ಬದುಕ್ತಾ ಇದ್ದಾನೆ ಯಯಾತಿ. ಆ ಥರದ್ ಯಾವುದೇ ರೀತಿಯ ಪರಾಕ್ರಮಿ ಅಲ್ಲದ ಪುರು, ಯಯಾತಿಯ ಮಗ, ಪ್ರತಿ ಕ್ಷಣದಲ್ಲೂ ಕೂಡ ಮುಖಭಂಗಕ್ಕೆ ಒಳಗಾಗುತ್ತಾನೆ ಗುರುಕುಲದಲ್ಲಿ. ನಿನ್ನ ಪೂರ್ವಿಕರು ಹಾಗೆ ಮಾಡಿದ್ರು, ನಿನ್ನ ಅಪ್ಪ ಹಾಗೆ ಬಾಣ ಬಿಟ್ಟ, ನಿನ್ನ ಅಪ್ಪ ಹೀಗೆ ಋಗ್ವೇದದ ಋಕ್ಕುಗಳನ್ನ ಇಷ್ಟು ದಿನಗಳಲ್ಲೇ ಒಪ್ಪಿಸಿದ, ಅವನು ಹೀಗೆ ಮಾಡಿದ, ಅವನು ಹಾಗೆ ಮಾಡಿದ ಅಂತ ಹೇಳಿ ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡು ನಾನು ಏನೂ ಅಲ್ಲ ಅನ್ನುವಂತ ರೀತಿಯಲ್ಲಿ ಪುರುವಿನ ಭಾವನೆ ಆಗೋಗಿರುತ್ತೆ. ಆಮೇಲೆ ಈ ಆಶ್ರಮದಲ್ಲಿರೋರು ಅಥವಾ ಬೇರೆ ಇನ್ನಿತರೆ ಜನಗಳು ನನಗೆ ಗೌರವವನ್ನ ಯಾಕೆ ಕೊಡುತ್ತಿದ್ದಾರೆ ಎಂದರೆ, ನನ್ನ ವಂಶದ ಹಿರಿಮೆಯನ್ನ ಗಮನಿಸಿ ನನಗೆ ಗೌರವವನ್ನ ಕೊಡ್ತಾ ಇದ್ದಾರೆ ಹೊರತು ನನ್ನ ವ್ಯಕ್ತಿತ್ವಕ್ಕಲ್ಲ ಅಂತ. ಒಂದೆರಡು ಘಟ್ಟದಲ್ಲಿ ಪುರು ಹಾಗೆ ಮಾತಾಡ್ಬಿಡ್ತಾನೆ. ಚಿತ್ರಲೇಖೆಯನ್ನ ನನಗೆ ಮಾಡಿಕೊಟ್ಟಂಥದ್ದಿಲ್ಲ, ಕಾಣಿಸ್ತಿರ್ಲಿಲ್ಲ, ನಿನಗೆ ಮಾಡಿಕೊಟ್ಟಿದ್ರು ಅಂತ ಅನಿಸ್ತಿತ್ತು ಅಂತ. ಹಾಗೆ ಚಿತ್ರಲೇಖೆಯನ್ನ ಇವನಿಗೆ ಪುರುಗೆ ಮದುವೆ ಮಾಡಿಕೊಡೋದಕ್ಕೂ ವಂಶದ ಹಿರಿಮೆಯೇ ಕಾರಣ ಆಗಿತ್ತು ಅಂತ, ಇವನನ್ನ ನೋಡಿ ಅವ್ರು ಮದುವೆ ಮಾಡಿಕೊಟ್ಟಿರ್ಲಿಲ್ಲ ಅಂತ. ಈ ರೀತಿಯ ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ರೀತಿಯಲ್ಲಿ ಇತ್ತು. ಆ ಯಯಾತಿಗೆ ತನ್ನ ವಂಶದ ಬಗ್ಗೆ ಬಹಳ ದೊಡ್ಡ ಹೆಮ್ಮೆ, ಆದ್ರೆ ಪುರುವಿಗೆ ನಾನು ಅವ್ರ ತರ ಇಲ್ವಲ್ಲ ಅನ್ನುವಂಥ ಕೊರಗು. ಮತ್ತು ಅವ್ರ ಥರನೇ ಯಾಕಿರಬೇಕು, ನನ್ನ ಸ್ವಂತಿಕೆ ಏನು ಅನ್ನುವಂಥ ವಿಚಾರವನ್ನೂ ಕೂಡ ಬಹಳ ಸೊಗಸಾಗಿ ಆಲೋಚನೆ ಮಾಡ್ತಾ ಇದ್ದ ಪುರು. ಈ ರೀತಿಯ ವ್ಯಕ್ತಿತ್ವದ ಭಿನ್ನತೆಯನ್ನ ನೀವು ಗುರುತಿಸಿ ಉತ್ತರವನ್ನ ಬರೆದ್ರೆ ಬಹಳ ಒಳ್ಳೆಯ ಉತ್ತರ ಆಗುತ್ತೆ. ಇನ್ನು ಮುಂದುವರೆದು 10 ಅಂಕದ ಪ್ರಶ್ನೆಯನ್ನೇ ನಾಟಕದಿಂದಲೇ ಕೇಳೋದಾದ್ರೆ ಮತ್ತೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಪುರುವಿನ ಮಾನಸಿಕ ತೊಳಲಾಟವನ್ನು ತಿಳಿಸಿ. ವರ್ಣ ವ್ಯವಸ್ಥೆಯ ದೃಷ್ಟಿಯಿಂದ ನಾಟಕದಲ್ಲಿ ಯಾವ ಆಲೋಚನೆ ವ್ಯಕ್ತವಾಗಿದೆ? ಬಹಳ ಸೊಗಸಾಗಿರುವಂಥ ಪ್ರಶ್ನೆಗಳನ್ನ ಟಂಕಿಸಿಕೊಟ್ಟಿದ್ದಾರೆ. ಪುರುವಿನ ಮಾನಸಿಕ ತೊಳಲಾಟವನ್ನು ತಿಳಿಸಿ, ಅಥವಾ ಈ ಪ್ರಶ್ನೆಯನ್ನ ನೀವು ಯಾವುದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಆ ಪ್ರಶ್ನೆಯನ್ನ ಉತ್ತರ ಬರೆದ್ರೆ ಸಾಕಾಗುತ್ತೆ. ಪುರುವಿನ ಮಾನಸಿಕ ತೊಳಲಾಟವನ್ನು ತಿಳಿಸಿ. ಪುರುವಿಗೆ ಮೊದಲಿಂದಲೂ ಕೂಡ ಮಾನಸಿಕ ತೊಳಲಾಟ ಇದ್ದೇ ಇದ್ದಿದ್ದು. ಚಿಕ್ಕಂದಿನಲ್ಲೇ ತಾಯಿಯಿಂದ ದೂರಾದವನು, ವಿದ್ಯಾಭ್ಯಾಸಕ್ಕೋಸ್ಕರ ಗುರುಕುಲಕ್ಕೆ ಸೇರ್ಕೊಂಡವನು. ವಿದ್ಯಾಭ್ಯಾಸವನ್ನ ಮಾಡ್ತಾ 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 ಅಲ್ಲಿನ ಸುತ್ತ ಜನಗಳು ಅವನ ವಂಶದ ಹಿರಿಮೆಯ ಬಗ್ಗೆ ಮಾತನಾಡುತ್ತಾ ಇವನಿಗೊಂದು ರೀತಿ ಕಿರುಕುಳ ಉಂಟಾಯಿತು, ಮಾನಸಿಕವಾಗಿ ಕಿರುಕುಳ ಉಂಟಾಯಿತು. ನಾನು ಅವ್ರಂಗಿಲ್ವಲ್ಲ ಅನ್ನುವಂತಹ ಮಾನಸಿಕ ತೊಳಲಾಟ ಅವನಿಗೆ ಆರಂಭ ಆಯಿತು. ಆ ರೀತಿಯಾಗಿ ಅವನು ಪ್ರತಿಯೊಂದನ್ನು ಯೋಚನೆ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂಡ.
ನನ್ನ ವಂಶದ ಹಿರಿಮೆಯನ್ನ ನಾನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನುವಂಥ ಯೋಚನೆ ಮಾಡೋದಕ್ಕೆ ಶುರುವಾದ. ನೇರವಾಗಿ ಪುರುನ ಹೇಳ್ತಾನೆ, ಚಿತ್ರಲೇಖೆಯನ್ನ ಅವನು ವಿವಾಹ ಆಗಿ ಬಂದಾಗ ಚಿತ್ರಲೇಖೆಯನ್ನ ನನಗಲ್ಲ ನಿನಗೆ ವಿವಾಹ ಮಾಡಿಕೊಟ್ಟಂತಿತ್ತು. ಚಂದ್ರವಂಶದ ಅರಸು ಯಯಾತಿಯ ಮಗ ಪುರು ಅಂತ ಹೇಳಿ ಮದುವೆ ಮಾಡಿಕೊಟ್ಟಂಗಿತ್ತು. ನನ್ನ ವ್ಯಕ್ತಿತ್ವವನ್ನು ಅವರು ಗಮನಿಸಲೇ ಇಲ್ಲ ಅನ್ನುವಂಥ ಈ ಎಲ್ಲ ಮಾತುಗಳನ್ನು ಕೂಡ ಅವನು ಆಡ್ತಾನೆ. ಈ ರೀತಿಯ ಮಾತುಗಳು ಅವನ ಮನಸ್ಸಿನ ತೊಳಲಾಟವನ್ನ ಸೂಚಿಸ್ತದೆ. ಅಂತ ಅಂಶಗಳನ್ನ ನೀವು ಬರೆದ್ರೆ ಬಹಳ ಸೊಗಸಾದಂತ ಉತ್ತರ ಆಗತ್ತೆ. ಇನ್ನು ಆ ಪ್ರಶ್ನೆ ಬರಲ್ಲ, ನಾನು ವರ್ಣ ವ್ಯವಸ್ಥೆಯ ದೃಷ್ಟಿಯಿಂದ ನಾಟಕದಲ್ಲಿ ಯಾವ ಆಲೋಚನೆ ವ್ಯಕ್ತವಾಗಿದೆ ಅನ್ನುವಂಥ ಪ್ರಶ್ನೆ ಏನಾದ್ರೂ ನೀವು ಆರಿಸ್ಕೊಂಡ್ರೆ, ಇದು ದೇವಯಾನಿ ಮತ್ತು ಶರ್ಮಿಷ್ಠೆಯರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆಯಲ್ಲಿ ವ್ಯಕ್ತವಾಗುವಂತಹ ಮನಸ್ಥಿತಿ ಇದಕ್ಕೆ ಬಹಳ ಚೆನ್ನಾದಂಥ ಉದಾಹರಣೆ ಆಗತ್ತೆ. ಅಸುರ ಕುಲದವಳಾದಂತಹ ಶರ್ಮಿಷ್ಠೆ ಬ್ರಾಹ್ಮಣ ಕನ್ಯೆಯಾದಂಥ ದೇವಯಾನಿಯ ಮಧ್ಯೆ ನಡೆಯುವಂಥ ಮಾತುಕತೆ ಮತ್ತು ತಮ್ಮಲ್ಲೇ ಇರುವಂತಹ ವ್ಯತ್ಯಾಸಗಳನ್ನ ಅವ್ರು ಮಾತಾಡ್ತಾರಲ್ಲ, ಆ ಭಾಗವನ್ನ ನೀವು ಬರೆದ್ರೆ ಇದಕ್ಕೆ ಬಹಳ ಸೊಗಸಾದಂತಹ ಉತ್ತರ ಆಗುತ್ತೆ. ನೋಡೋಣ ಬನ್ನಿ, ಮುಂದಿನ ಭಾಗದಲ್ಲಿ ಯಾವ ವಿಶೇಷವಾದಂಥ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಮುಂದಿನ ಭಾಗ 3ನೇ ಭಾಗ. ಇದು ನಾಟಕದಲ್ಲೇ ಮೂರರ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ. ನಾಟಕದಿಂದ ನಿಮಗೆ ಒಟ್ಟು 5 ಹೇಳಿಕೆಗಳನ್ನ ಕೇಳಿರ್ತಾರೆ. ನೀವು ಯಾವ್ದಾದ್ರು 3ನ್ನ ಆರಿಸ್ಕೊಳ್ಬೇಕು. ಏನೇನು ಕೇಳಿದ್ದಾರೆ? ಭೋಗದಂತೆ ವೇದನೆಯು ಒಂದು ವ್ಯಸನ ದೇವಿ ಅನ್ನುವಂಥದ್ದು ಕೇಳಿದ್ದಾರೆ. ಜಾಣ ಹುಡುಗಿ, ನೀನು ಇಲ್ಲಿ ಒಡತಿ ನಾನು ದಾಸಿ. ನಿನ್ನ ವಿಷದ ಹೊಗೆಗೆ ನಿನ್ನ ಬುದ್ಧಿ ಮಂಕಾಗಿದೆ. ಹಸಿದ ನಾಯಿಗೆ ಚಂದ್ರ ರೊಟ್ಟಿ ಆದ ಹಾಗೆ ಮನುಷ್ಯನ ಜೀವನ ಪಂಚಾಂಗದ ಮೇಲೆ ನಡೆಯುವುದಿಲ್ಲ. ಇಷ್ಟು ಕೇಳಿದ್ದಾರೆ. ಇದರಲ್ಲಿ ನೀವು ಆರಿಸ್ಕೊಂಡು ಬರಿಬೇಕಾಗಿರೋದು 3ಕ್ಕೆ. 1ಕ್ಕೆ 4 ಅಂಕಗಳಿರ್ತವೆ. ಈ ಭಾಗದಲ್ಲಿ ನೀವು 12 ಅಂಕಗಳನ್ನು ಗಳಿಸ್ಬಿಡ್ತೀರಿ. ಸೂಕ್ಷ್ಮವಾಗಿ ನೋಡ್ಕೊಂಡು ಬರಿಬೇಕಿದನ್ನ. ನೀವು 5ನೇ ತರಗತಿಯಿಂದನೂ ಸಂದರ್ಭ ಸ್ವಾರಸ್ಯವನ್ನು ಬರ್ಕೊಂಡೇ ಬಂದಿದ್ದೀರಿ. ಆ ಕಾರಣಕ್ಕೆ ಇದನ್ನು ಹೇಗೆ ಬರಿಬೇಕು ಅನ್ನುವಂಥದ್ದು ನಿಮ್ಗೇನು ವಿವರಣೆ ಮಾಡಬೇಕಾಗಿಲ್ಲ. ಆದ್ರೂ ಕ್ವಚಿತ್ತಾಗಿ ಸ್ವಲ್ಪ ಮಟ್ಟಿಗೆ ಇದನ್ನ ಹೇಳ್ತೀನಿ. ಏನು ಅಂದ್ರೆ, ಭೋಗದಂತೆ ವೇದನೆಯು ಒಂದು ವ್ಯಸನ ದೇವಿ ಅನ್ನುವಂಥದ್ದನ್ನೇ ನೀವು ಆರಿಸ್ಕೊಂಡು ಬರಿತೀರಿ ಅಂತಂದ್ರೆ, ಮೊದಲು ಇದನ್ನು ಯಾರು ಬರ್ದದ್ದು, ಎಲ್ಲಿಂದ ಆರಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಬರಿಬೇಕು. ಯಯಾತಿ ಅನ್ನುವಂಥ ನಾಟಕವನ್ನ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂಥದ್ರಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರಬೇಕು. ಅಥವಾ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂಥ ಯಯಾತಿ ಅನ್ನುವಂಥ ನಾಟಕದಿಂದ ಪ್ರಸ್ತುತ ವಾಕ್ಯ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಅಂತ ನೀವು ಬರೆದ್ರೆ ಬರೀ ಅದಷ್ಟಕ್ಕೇನೆ 1 ಅಂಕ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇದು ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಹೇಳಿದ್ರು ಅಂತ ಅನ್ಬಿಟ್ಟು ಮುಖ್ಯ. ಇದನ್ನ ಸ್ವರ್ಣಲತೆ ದೇವಯಾನಿಗೆ ಹೇಳ್ತಾ ಇರುವಂತಹ ಸಂದರ್ಭ. ಭೋಗದಂತೆ ವೇದನೆಯು ಒಂದು ವ್ಯಸನ ದೇವಿ ಅಂತ ಅನ್ಬಿಟ್ಟು ಸ್ವರ್ಣಲತೆ ದೇವಯಾನಿಗೆ ಹೇಳ್ತಾ ಇರೋದು. ಇವಳು ಯಯಾತಿ ಮತ್ತು ಶರ್ಮಿಷ್ಠೆಯರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಕೊರಗ್ತಾ ಇದ್ದಾಳೆ. ಹಾಗೆ ಕೊರಗ್ತಾ ಇರುವಂಥದ್ದನ್ನ ನೋಡಿದಂಥ ಸ್ವರ್ಣಲತೆ ದೇವಯಾನಿಗೆ ಹೇಳ್ತಾ ಇರುವಂಥ ಸಂದರ್ಭ. ಆ ವಿಶೇಷವನ್ನೆಲ್ಲ ಕುರಿತು ಬರೆದ್ರೆ ಇದು ಒಳ್ಳೆ ಉತ್ತರ ಆಗತ್ತೆ. ಆಗ ನಿಮ್ಗೆ 4 ಅಂಕ ಸಿಗ್ಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನ 2ನೇದು, ಜಾಣ ಹುಡುಗಿ ನೀನು ಇಲ್ಲಿ ಒಡತಿ ನಾನು ದಾಸಿ. ಇಬ್ರು ಗೆಳತಿಯರ ಮಧ್ಯೆ ನಡೆಯುವಂತ ಸಂಭಾಷಣೆ ಇದು. ಸಹಜವಾಗಿ ಇದನ್ನ ಯಯಾತಿ ನಾಟಕವನ್ನ ಗಿರೀಶ್ ಕಾರ್ನಾಡ್ ಅವರು ಬರೆದಿರೋದ್ರಿಂದ ಆರಿಸ್ಕೊಳ್ಳಲಾಗಿದೆ. ಇದನ್ನೆಲ್ಲ ನೀವು ಪ್ರತಿಯೊಂದಕ್ಕೂ ಬರೀಬೇಕು. ಇದಾದ್ಮೇಲೆ ಸಂದರ್ಭ ಏನು ಅಂತ, ಶರ್ಮಿಷ್ಠೆ ದೇವಯಾನಿಗೆ ಹೇಳ್ತಾ ಇರೋದು. ದೇವಯಾನಿ ಶರ್ಮಿಷ್ಠೆಗೆ ಕೈ ಮುಗಿದು ಕೇಳ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ, ನೀನ್ ಯಾಕೆ ಹಿಂಗ್ ಆಡ್ತಾ ಇದ್ಯಾ, ಕಾಡ್ಬೇಡ ನೀನು ಅಂತ ಹೇಳ್ತಾ ಇರ್ಬೇಕಾದಾಗ, ಜಾಣ ಹುಡುಗಿ ನೀನು ಇಲ್ಲಿ ಒಡತಿ ನಾನು ದಾಸಿ ಅಂತ ಅಂದ್ಬಿಟ್ಟು ಶರ್ಮಿಷ್ಠೆ ಮಾತಾಡ್ತಾ ಇರುವಂತ ರೀತಿ. ಇವರಿಬ್ಬರಿಗೂ ತುಂಬಾ ಸೊಗಸಾದಂತಹ ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯ ಸ್ವಾರಸ್ಯವನ್ನು ಇಲ್ಲಿಗೆ ಬರೆದ್ರೆ ಸಾಕಾಗತ್ತೆ. ಇನ್ನು ಉಳಿದಂತೆ, ನಿನ್ನ ವಿಷದ ಹೊಗೆಗೆ ನಿನ್ನ ಬುದ್ಧಿ ಮಂಕಾಗಿದೆ ಅಂತ ಹೇಳ್ತಾ ಇರೋದು.
ಸಹಜವಾಗಿ ನೀವು ಇದನ್ನೇ ಬರೆಯೋ ಯಯಾತಿ ಅನ್ನುವಂಥ ನಾಟಕವನ್ನು ಬರೆದಿರೋದು ಗಿರೀಶ್ ಕಾರ್ನಾಡು ಅಂತೇಳಿ. ಆಮೇಲೆ ಇದು ಯಾವ ಸಂದರ್ಭ ಯಾರು ಮಾತಾಡ್ತಾ ಇರೋದು ಅಂದ್ರೆ ದೇವಯಾನಿ ಶರ್ಮಿಷ್ಠೆಗೆ ಹೇಳ್ತಾ ಇರೋದು. ದೇವಯಾನಿ ಶರ್ಮಿಷ್ಠೆಗೆ ಹೇಳ್ತಾ ಇರೋದು, ಶರ್ಮಿಷ್ಠೆ ನೀನು ಎಂತಹ ವಿಕೃತ ಮನಸ್ಸಿನವಳು ಅಂತ ಹೇಳಿ ಯಯಾತಿ ಮಹಾರಾಜರ ಮತ್ತು ದೇವಯಾನಿಯ ಈ ವಿವಾಹ ಪೂರ್ವದ ವಿಚಾರ ಇದೆಯಲ್ಲ, ಅದಕ್ಕೆ ಯಯಾತಿ ಅನ್ನೋನು ಬೇಕು ಅಂತಲೇ ನಿನ್ನ ಕೈ ಹಿಡ್ದ. ಮತ್ತು ನೀನು ಬ್ರಾಹ್ಮಣ ಕನ್ಯಾಗಿರೋ ಕಾರಣಕ್ಕೆ ರಾಜ ವೈಭೋಗವನ್ನ ಅನುಭವಿಸಲು ಯಯಾತಿಯನ್ನ ವರಿಸಲು ಇಷ್ಟಪಟ್ಟೆ, ಇಲ್ಲಾಂದ್ರೆ ಕಚನ ಮೇಲೆ ನಿನಗೆ ದ್ವೇಷ ಆಗಿ ಪುರುಷ ಕುಲವನ್ನೇ ದ್ವೇಷಿಸಿದಳು, ಅದೆಂಗ್ ಒಪ್ಕೊಂಡೆ ಯಯಾತಿನ ಅನ್ನುವಂಥ ಈ ಪ್ರಶ್ನೆಗಳನ್ನ ಮಾಡಿದಾಗ ಸಹಜವಾಗೇ ಅವಳು ಕ್ರೋಧಕ್ಕೆ ಒಳಗಾಗಿ ಮಾತಾಡ್ತಾಳೆ, ನಿನ್ನ ವಿಷದ ಹೊಗೆಗೆ ನಿನ್ನ ಬುದ್ಧಿ ಮಂಕ ಆಗಿದೆ. ದೇವಯಾನಿ ಶರ್ಮಿಷ್ಠೆಗೆ ಹೇಳ್ತಾ ಇರೋದು ನೋಡಿ ಹೇಗಿದೆ ಅಂತ. ಇದರ ವಿಶೇಷವನ್ನ ಬರೆದ ನೀವು ಸಾಕಾಗತ್ತೆ. ಇನ್ನ ಹಸಿದ ನಾಯಿಗೆ ಚಂದ್ರ ರೊಟ್ಟಿ ಹೇದ ಹಾಗೆ, ಇದು ಸಹಜವಾಗಿ ಯಯಾತಿ ನಾಟಕದಿಂದ ಆರಿಸ್ಕೊಂಡಿದ್ರೆ ಗಿರೀಶ್ ಕಾರ್ನಾಡ್ ಅವರು ಬರೆದಿರೋದು, ಇದನ್ನು ಬರೀಲೇಬೇಕು ನೀವು. ಇನ್ನು ದೇವಯಾನಿ ಶರ್ಮಿಷ್ಠೆ ಯಯಾತಿ ಹೇಳ್ತಾ ಇರುವಂತ ಸಂದರ್ಭ, ಶರ್ಮಿಷ್ಠೆ ಯಯಾತಿ ಜೊತೆ ಸಂಭಾಷಣೆ ಮಾಡ್ತಾ ಇರ್ಬೇಕಾದ್ರೆ ಫ್ಲಾಶ್ ಬ್ಯಾಕ್ ಆಗಿ ದೇವಯಾನಿ ಶರ್ಮಿಷ್ಠೆಗೆ ಹೇಳಿರುವಂತ ಮಾತಿದು. ಯಯಾತಿಗೆ ದೇವಯಾನಿ ಹಿಂಗ್ ಅಂದ್ಬಿಟ್ಲಪ್ಪ ಅಂತ ಅಂದ್ಬಿಟ್ಟು ಶರ್ಮಿಷ್ಠೆ ಹೇಳ್ತಾ ಇದ್ದಾಳೆ. ಅದರ ಫ್ಲಾಶ್ ಬ್ಯಾಕ್ ಅನ್ನ ನಮ್ಮ ಶರ್ಮಿಷ್ಠೆ ಯಯಾತಿ ಹತ್ರ ಮಾತಾಡ್ತಾ ಇರುವಂತ ಸಂದರ್ಭ ಇದು. ಹಸಿದ ನಾಯಿಗೆ ಚಂದ್ರ ರೊಟ್ಟಿಯಾದ ಹಾಗೆ, ತುಂಬಾ ಸೊಗಸಾಗಿರುವಂತ ಸಂದರ್ಭ. ಇನ್ನು ಮೂರನೇದು, ಇನ್ನು ಐದನೇದು, ಮನುಷ್ಯನ ಜೀವನ ಪಂಚಾಂಗದ ಮೇಲೆ ನಡೆಯುವುದಿಲ್ಲ. ಇದನ್ನ ಚಿತ್ರಲೇಖೆ ಯಯಾತಿಗೆ ಹೇಳುವಂತ ಸಂದರ್ಭ, ಬಹಳ ಸೊಗಸಾಗಿರುವಂತ ಸಂದರ್ಭ ಇದು. ಚಿತ್ರಲೇಖೆ ಯಯಾತಿಯನ್ನ ಪ್ರತಿಭಟಿಸಿ ಮಾತನಾಡಿದ್ದಿದೆಯಲ್ಲ, ತುಂಬಾ ಸೊಗಸಾದಂತ ಸಂದರ್ಭ. ನಾವು ಮೇಲ್ವರ್ಗದವರು ಅಥವಾ ನಮ್ಮನ್ನ ಆಳೋರು ಏನೇ ತಪ್ಪು ಮಾಡ್ತಾ ಇರೋ ಅಲ್ಲಿ ಕಚ್ಕೊಂಡು ಸುಮ್ಮನೆ ಇರ್ತೀವಿ, ಪ್ರತಿಭಟಿಸೋದೇ ಇಲ್ಲ. ನಮ್ಗ ಇನ್ನಿಲ್ಲದ ಅನ್ಯಾಯಗಳನ್ನ ಅವರು ನಮ್ಮ ತಲೆ ಮೇಲೆ ಸುರಿತಾ ಇದ್ರು ಕೂಡ ಬೆಣ್ಣೆ ಮಾತುಗಳನ್ನ ಆಡುವುದರ ಮೂಲಕ ನಮ್ಮ ತಲೆಯನ್ನ ಸವರ್ತಾ ಇದ್ರು ಕೂಡ ಯಾವ ರೀತಿಯ ಪ್ರತಿರೋಧವನ್ನೂ ತರುವುದಿಲ್ಲ ನಾವು. ಆದರೆ ನಾಟಕದ ಒಳಗಡೆ ಚಿತ್ರಲೇಖೆ ಹಂಗಲ್ಲ. ಶರ್ಮಿಷ್ಠೆ ಮತ್ತು ಚಿತ್ರಲೇಖೆ ಇವರಿಬ್ಬರೇ ಇಡೀ ನಾಟಕದಲ್ಲಿ ಯಯಾತಿಯನ್ನ ಪ್ರಶ್ನೆ ಮಾಡೋರು. ಅಪ್ಪ, ಈಗ ತಾನೇ ಮದುವೆಯಾಗಿ ಬಂದಿರುವಂತಹ ನನ್ನ ಗಂಡ ಪುರು, ನಿನ್ನ ಮಗ ಪುರು, ಅವನ ಹತ್ರ ನೀನು ವೃದ್ಧಾಪ್ಯವನ್ನ ಕೊಟ್ಬಿಟ್ಟು ಯೌವನವನ್ನ ಇಸ್ಕೊಂಡ್ಬಿಟ್ಟಲ್ಲ, ಇನ್ನು 5 ವರ್ಷಗಳಲ್ಲಿ ಈ ರಾಜ್ಯವನ್ನ ನಂದನವನ ಮಾಡಿ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ, ನಿನಗೋಸ್ಕರ ಮತ್ತು ಪುರು ಮಹಾರಾಜನಿಗೋಸ್ಕರ, ಪುರು ಯುವರಾಜನಿಗೋಸ್ಕರ ನಾನು ಈ ತ್ಯಾಗಕ್ಕೆ ಸಿದ್ಧ ಆಗಿರೋದು ಅಂದ್ಬಿಟ್ಟು ಬಣ್ಣದ ಮಾತುಗಳನ್ನ ಆಡ್ತಾ ಇದೆಯಲ್ಲ, ಇನ್ನ ಕೆಲವೇ ವರ್ಷಗಳಲ್ಲಿ ನಾನು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಯಯಾತಿ ಮಹಾರಾಜರೇ. ಮನುಷ್ಯನ ಜೀವನ ಪಂಚಾಂಗದ ಮೇಲೆ ನಡೆಯುವುದಿಲ್ಲ. ಮನುಷ್ಯನ ಜೀವನ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ನಡೆಯಲ್ಲ ರೀ. ಇವತ್ತಿರೋರು ನಾಳೆ ಸತ್ತೋಗ್ಬಿಡ್ತಾರೆ. ಆದರೆ ನಾವು ಯಾವ ಉದ್ದೇಶಕ್ಕೆ ಯಾವ ಕಾರ್ಯ ಮಾಡ್ತಾ ಇದ್ದೀವೋ ಅದನ್ನ ಅನುಭವಿಸದೆ ಹೋಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಆಗೋಗುತ್ತೆ? ನೀವು ವೆಯ್ಟ್ ಅಂಡ್ ಸಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸಾಧ್ಯ ಇಲ್ಲ. ಕಾಯುವಿಕೆ ಅನ್ನುವಂಥದ್ದು ಅಲ್ಲ ಅದು. ನಾವು ಕಾಯ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಸುಖ ಕಾಯ್ದುಕೊಂಡಿರಲ್ಲ, ಯಾವಾಗ ಬೇಕಾದ್ರೂ ಏನಾದ್ರೂ ಆಗ್ಬೋದು. ಅದ ಮಾತನ್ನ ನಮ್ಮ ಚಿತ್ರಲೇಖೆ ಯಯಾತಿ ಹೇಳ್ತಾ ಇರುವಂತಹ ಭಾಗ. ಇದನ್ನ ನೀವು ಯೋಚನೆ ಮಾಡಿ ಉತ್ತರವನ್ನು ಬರೆದ್ರೆ ಬಹಳ ಒಳ್ಳೆ ಉತ್ತರ ಆಗುತ್ತೆ. ಮುಂದಕ್ಕೆ ನೋಡೋಣ. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಯಯಾತಿ ಯಾವ ವಂಶದ ದೊರೆ? ಇದನ್ನ 8 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಒಂದೂ ಆಯ್ಕೆ ಇರಲ್ಲ. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬರೀಬೇಕು. ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನ ಒಂದು ಪದದಲ್ಲಾದ್ರೂ ಬರಿಬೋದು, ಒಂದು ವರ್ಡಲ್ಲಾದ್ರೂ ಬರಿಬೋದು, ಅಥವಾ ಸೆಂಟೆನ್ಸ್ ಅಲ್ಲಾದ್ರೂ ಬರಿಬೋದು, ಒಂದು ವಾಕ್ಯದಲ್ಲಾದ್ರೂ ಬರಿಬಹುದು. ಏನು ಯಯಾತಿ ಯಾವ ವಂಶದ ದೊರೆ? ಸೆಂಟೆನ್ಸ್ ಏನು, ಒಂದು ವರ್ಡಲ್ ಏನು ಅನ್ನುವಂಥದ್ದನ್ನ ಕೇಳೋದಾದ್ರೆ ನೀವು ಯಯಾತಿ ಯಾವ ವಂಶದ ದೊರೆ ಅಂತಂದಾಗ ನೀವು ಚಂದ್ರವಂಶ ಅಂತ ಬರೆದ್ರೆ ಒಂದು ಪದ ಆಗತ್ತೆ.
ಅಥವಾ ನೀವು ಯಯಾತಿ ಯಾವ ವಂಶದ ದೊರೆ ಎಂದರೆ ಚಂದ್ರ ವಂಶದ ದೊರೆ ಯಯಾತಿ ಅಂತ ಬರೆದ್ರು ವಾಕ್ಯ ಆಗುತ್ತೆ. ಅದನ್ನ ಹೇಳ್ತಾ ಇರೋದು ಅವ್ರು ಅಷ್ಟೇ. ಇನ್ನು ದೇವಯಾನಿ ಯಾರ ಮಗಳು? ದೇವಯಾನಿ ಶುಕ್ರಾಚಾರ್ಯರ ಮಗಳು. ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳಿರಲ್ಲ, ಹೆಂಗೆ ನಾನು ನಿಮ್ಮ ಅನುಕೂಲಕ್ಕೆ ಅನ್ಬಿಟ್ಟು ಇಲ್ಲಿ ಉತ್ತರಗಳನ್ನ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಶುಕ್ರಾಚಾರ್ಯರು ಕಲಿತಿದ ವಿದ್ಯೆ ಯಾವುದು? ಸಂಜೀವಿನಿ ವಿದ್ಯೆ. ಅಸುರ ಕನ್ಯೆ ಯಾರು? ಶರ್ಮಿಷ್ಠೆ. ಚಿತ್ರಲೇಖೆ ಯಾವ ದೇಶದ ರಾಜಪುತ್ರಿ? ಅಂಗದೇಶದ ರಾಜಪುತ್ರಿ. ಕರಂಡಿಕೆ ಎಂದರೇನು? ಡಬ್ಬಿ. ಶರ್ಮಿಷ್ಠೆ ದೇವಯಾನಿ ಜೊತೆ ಬರ್ಬೇಕಾದ್ರೆ ಅವರ ಅಪ್ಪ ವಿಷದ ಕರಂಡಿಕೆ ಕೊಟ್ಟು ಕಳ್ಸಿರ್ತಾನೆ, ಅಲ್ಲಿಂದ ನಮ್ಗೆ ಪರಿಚಯ ಆಗುತ್ತೆ. ಕರಂಡಿಕೆನೆ ಒಂದು ಡಬ್ಬ. ಕಚ ಯಾರ ಮಗ? ಬೃಹಸ್ಪತಿ ಮುನಿಯ ಮಗ. ನನಗೆ ಮುಪ್ಪಿನ ನೋವು ಬಂತು, ಪರಿಪಕ್ವತೆ ಬರಲಿಲ್ಲ ಎಂದವರು ಯಾರು? ಪುರು. ಶರ್ಮಿಷ್ಠೆಗೆ ಹೇಳ್ತಾ ಇರುವಂತಹ ಸಂದರ್ಭ ಇದು ನೋಡಿ. ನನಗೆ ಮುಪ್ಪಿನ ನೋವು ಬಂತು, ಪರಿಪಕ್ವತೆ ಬರಲಿಲ್ಲ ಎಂದವರು ಯಾರು ಅಂದ್ರೆ ಪುರು. ಮುಂದಕ್ಕೆ ನೋಡೋಣ. ಈಗ ಉತ್ತರ ಬರೆದ್ರೆ 8ಕ್ಕೆ 8 ಅಂಕ ಸಿಕ್ಕತ್ತೆ ನಿಮ್ಗೆ. ಇನ್ನು ಕಾದಂಬರಿ ಭಾಗ ಅದು 40 ಅಂಕಕ್ಕೆ ಇರೋದು ನಿಮ್ಗೆ. ನಾಟಕ ಮತ್ತು ಕಾದಂಬರಿ ಎರಡೂ ಕೂಡ ಸಮಾನವಾಗಿ 40 ಅಂಕಗಳಿಗೆ ಭಾಗ ಆಗಿದೆ. ಇಲ್ಲಿ ನಿಮ್ಗೆ 10 ಅಂಕದ್ದು 5 ಅಂಕದ ಟಿಪ್ಪಣಿಗಳನ್ನ ಬಿಟ್ರೆ ಇನ್ನೇನು ಕೇಳಲ್ಲ. ಇಲ್ಲಿ ಸಂದರ್ಭ ಇರಲ್ಲ, 1 ಅಂಕದ್ದು ಇರಲ್ಲ, ಏನು ಇರಲ್ಲ. ಬಹಳ ಸೊಗಸಾಗಿದೆ. ಕಥೆಯನ್ನ ತಿಳಿದುಕೊಂಡ್ರೆ ಸಾಕು, ಇಲ್ಲಿ ನೀವು ಉತ್ತರವನ್ನ ಸೊಗಸಾಗಿ ಬರೆದು ಬಿಡ್ಬೋದು. ಒಂದು ಪ್ರಶ್ನೆಗೆ ಉತ್ತರಿಸಿ ಅನ್ಬಿಟ್ಟು 2 ಪ್ರಶ್ನೆಗಳನ್ನ ಕೇಳಿತಾರೆ. ಆಯ್ಕೆ 1 ಪ್ರಶ್ನೆ ಇರುತ್ತೆ, 10 ಅಂಕಗಳಿಗೆ ಇರುತ್ತೆ. ಅಲ್ಲಿ ಸ್ತ್ರೀ ಸಂವೇದನೆ ಹಿನ್ನೆಲೆಯಲ್ಲಿ ಹೇಮಾಳ ಪಾತ್ರವನ್ನು ಪರಿಚಯಿಸಿ ಅಂತ. ಸ್ತ್ರೀ ಸಂವೇದನೆಯ ಸೂಕ್ಷ್ಮ ಜ್ಞಾನವನ್ನ ಗ್ರಹಿಸಿಕೊಳ್ಳುವಂತಹ ಮನಸ್ಥಿತಿಯನ್ನ ಹೇಮಾಳ ಪಾತ್ರದ ಮೂಲಕ ಹೇಗೆ ನೋಡೋದು ಅಂತ ಹೇಳ್ತಾರೆ. ಕೊರಡಾಗಿದ್ದಂತಹ, ಮೊಂಡಾಗಿದ್ದಂತಹ, ಆಗಿರೋದನ್ನೇ ಡೇರ್ನೆಸ್ ಅಂತ ಅನ್ಕೊಂಡಿದ್ದ, ನಾನು ಯಾರಿಗೇನು ಕಡಿಮೆ ಇಲ್ಲ ಅಂತ ಅಂದ್ಕೊಂಡಿದ್ದಂತ ಹೇಮಾಳಲ್ಲಿ ಹೆಣ್ಣಿನ ತಾಜಾತನ ಅನ್ನುವಂತಹ ವ್ಯಕ್ತಿತ್ವ ರೂಪುಗೊಳ್ಳುತ್ತಲ್ಲ, ಆ ಭಾಗದ ವಿಸ್ಮಯಗಳನ್ನ, ಹಾಗೆ ಮಾರ್ಪಾಟಾದಂತಹ ಎಲ್ಲ ಸಂವೇದನೆಯನ್ನ ಕುರಿತು ಬರಿಬೇಕು. ಆಗ ಒಳ್ಳೆ ಉತ್ತರ ಆಗುತ್ತೆ. ಈ 2ನೇ ಪ್ರಶ್ನೆಯನ್ನಾದ್ರು ನೀವು ಆರಿಸ್ಕೊಂಡ್ರೆ, ಶ್ರೀನಿವಾಸಯ್ಯ ತನ್ನ ಮಗಳು ಹೇಮಾಳನ್ನು ಬೆಳೆಸಿದ ಬಗೆಯನ್ನು ವಿವರಿಸಿ. ಈ ಶ್ರೀನಿವಾಸಯ್ಯ ತನ್ನ ಮಗಳನ್ನ ಸಹಜವಾಗಿ ಬೆಳೆಸಬೇಕು ಅಂತ ಅನ್ಬಿಟ್ಟು ಬೆಳೆಸ್ತಿರ್ಲಿಲ್ಲ. ಗಂಡು ಹುಡುಗನ ಹಾಗೆ ಬೆಳೆಸ್ತಾ ಇದ್ರು. ಹಾಗೆ ಬೆಳೆಸೋದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಮಾಧವರಾಯರು ಸಂಬಂಧಿಗಳು ಅವರು. ಮಾಧವರಾಯರ ಮಗ ಪ್ರಭಾಕರನನ್ನ ಬೆಳೆಸ್ತಾ ಇದ್ರಲ್ಲ, ಅವನಿಗಿಂತಲೂ ಏನು ಕಡಿಮೆ ಇಲ್ಲದೆ ನನ್ನ ಮಗಳನ್ನ ಗಂಡು ಮಗನಾಗೆ ಬೆಳೆಸ್ತೀನಿ ಅಂತ ಅನ್ಬಿಟ್ಟು ಶ್ರೀನಿವಾಸಯ್ಯ ಅಂದ್ರೆ ಹೇಮಾಳ ಅಪ್ಪ ಮನಶಾಸ್ತ್ರದ ಪುಸ್ತಕಗಳನ್ನೆಲ್ಲ ತಗೊಂಡು ಬಂದು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ನೋಡಿ ಬೆಳೆಸಿರ್ತಾರೆ. ಗಂಡು ಹುಡುಗನ ತರನೇ ಸೈಕಲ್ ಹೊಡೆಯೋದನ್ನ, ಆಮೇಲೆ ಚೆಂಡಾಟ ಆಡೋದನ್ನ, ಕರಾಟೆಯನ್ನ, ಈ ರೀತಿಯ ಗಂಡು ಮಕ್ಕಳು ಕಲಿಬಹುದಾದಂತಹ ಆಟಗಳನ್ನು ಕೂಡ ಈ ಶ್ರೀನಿವಾಸಯ್ಯ ತನ್ನ ಮಗಳಿಗೆ ಕಲಿಸ್ತಾರೆ. ಅದನ್ನ ಈ ರೀತಿ ಮಗಳನ್ನ ನೀನು ಬೆಳೆಸೋದು ಸರಿ ಇಲ್ಲ ಅಂತ ಅನ್ಬಿಟ್ಟು ಶ್ರೀನಿವಾಸಯ್ಯನ ಗೆಳೆಯನೇ ನರಹರಿ ಅದನ್ನ ಮಾತಾಡ್ತಾರೆ. ಅವುಗಳನ್ನೆಲ್ಲ ಸೇರಿಸಿ ನೀವು ಉತ್ತರ ಬರೆದ್ರೆ ಒಳ್ಳೆ ಉತ್ತರ ಆಗುತ್ತೆ ಇದಕ್ಕೆ. ಇನ್ನು ಮುಂದಿನ ಭಾಗದಲ್ಲಿ 1 ಪ್ರಶ್ನೆಗೆ ಉತ್ತರಿಸಿ ಅಂತ ಅನ್ಬಿಟ್ಟು ಮತ್ತೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. 10 ಅಂಕದ ಪ್ರಶ್ನೆ, ಇಲ್ಲಿ 20 ಅಂಕ ಆಗುತ್ತೆ ನಿಮಗೆ. ಪ್ರಭಾಕರನು ಹೇಮಾಳ ಬದುಕಿನಲ್ಲಿ ಒಲವನ್ನು ಚಿಗುರಿಸಿದ ಬಗೆ ಹೇಗೆ ವಿವರಿಸಿ. ಮೊಂಡಾಗಿದ್ದಂತಹ ಆ ಹೇಮಾಳಲ ಬದುಕಿನಲ್ಲಿ ಶ್ರೀನಿವಾಸಯ್ಯ ಸತ್ತ ಅನಂತರದಲ್ಲಿ ಪ್ರಭಾಕರನ ಬಗ್ಗೆ ಇನ್ನಿಲ್ಲದ ಒಲವು ಮೂಡೋದಕ್ಕೆ ಶುರು ಆಗುತ್ತೆ.
ಪ್ರಭಾಕರನ ಬಗ್ಗೆ ತಂದೆ ಶ್ರೀನಿವಾಸಯ್ಯ ಹೇಳಿದಂತಹ ಎಲ್ಲ ವಿಚಾರಗಳು ನೇಪಥ್ಯಕ್ಕೆ ಸರಿದು, ಆದರೆ ಹೇಮಾಳ ತಾಯಿ ಹೇಳ್ದಂತಹ ಮಾತುಗಳಿದೆಯಲ್ಲ, ಹೇಮಾಳ ತಾಯಿ ಹೇಳ್ದಂತಹ ಪ್ರಭಾಕರನಂತವರು ತುಂಬಾ ಅಪರೂಪ ಅನ್ನುವಂತ ಮಾತು ಗಟ್ಟಿ ಆಗೋದಕ್ಕೆ ಶುರುವಾಗಿ ಪ್ರಭಾಕರನಲ್ಲಿ ಹೇಮಾಳಿಗೆ ಪ್ರೇಮ ಅರಳುತ್ತೆ. ಮತ್ತೆ ಹೇಮಾಳು ಪ್ರಭಾಕರನಲ್ಲಿ ಮೋಹಿತಳಾಗಿರ್ತಾಳೆ. ತನ್ನ ತಂದೆಯ ಶ್ರಾದ್ದವನ್ನ ತನ್ನ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ಮಾಡ್ತಾ ಇರುವ ಮತ್ತು ಶ್ರೀನಿವಾಸಯ್ಯ ತನ್ನ ಜೀವಮಾನದುದ್ದಕ್ಕೂ ದ್ವೇಷಿಸಿದ್ದ ಆ ಪ್ರಭಾಕರ ತನ್ನ ತಂದೆಯ ಆ ಶ್ರಾದ್ದವನ್ನ ಮಾಡ್ತಾ ಇದ್ದಾನಲ್ಲ, ಇವನ್ ಎಂತ ಕೋಮಲ ಸ್ವರೂಪಿ ಅನ್ನುವಂಥದ್ದೆಲ್ಲ ಅವಳ ತಲೆಗೆ ಬಂದು ಅವಳಿಗೆ ಗೊತ್ತಿಲ್ಲದ ಹಾಗೇನೆ ಅವಳು ಪ್ರಭಾಕರನಲ್ಲಿ ಒಲವನ್ನ ಕಾಣ್ತಾಳೆ, ಅವನ ಬಗ್ಗೆ ಒಲವನ್ನ ಮೂಡಿಸಿಕೊಳ್ತಾಳೆ. ಪ್ರಭಾಕರನ ಆ ವ್ಯಕ್ತಿತ್ವದಿಂದ ಹೇಮಾಳ ಬದುಕಿನಲ್ಲಿ ಒಲವನ್ನು ಚಿಗುರಿಸ್ತಾನೆ. ಅದು ಬಹಳ ಮುಖ್ಯವಾದದ್ದು. ಇನ್ನು ನರಹರಿ ಮತ್ತು ಶ್ರೀನಿವಾಸರ ಗೆಳೆತನದ ಮಹತ್ವವನ್ನು ವಿವರಿಸಿ. ತುಂಬಾ ಸೊಗಸಾಗಿರುವಂತಹ ಗೆಳೆತನ ಇದು. ಗೆಳೆಯರು ಅಂದ್ರೆ ಹೀಗಿರಬೇಕು. ಶ್ರೀನಿವಾಸಯ್ಯ ಯಾವ ಕೆಲಸ ಮಾಡಿದ್ರು ಕೂಡ ನರಹರಿಗೆ ಕಾಗದ ಬರೆದು ತಿಳಿಸ್ತಿರ್ತಾನೆ. ಆಮೇಲೆ ಕಾಗದ ಇದು ನೀನು ಬರಬೇಕು ನಮ್ಮ ಮನೆಗೆ ಅಂತಂದಾಗ ಬಂದು 10-15 ದಿವಸ ಇದ್ದು ಊಟೋಪಚಾರಗಳನ್ನೆಲ್ಲ ಸಾಂಗವಾಗಿ ಮಾಡಿಸ್ಕೊಂಡು ನರಹರಿ ಹೋಗ್ತಿರ್ತಾನೆ. ಅವರಿಬ್ಬರನ್ನು ಬಹಳ ಆತ್ಮೀಯವಾಗಿ ಕಾಣ್ತಿರ್ತಾನೆ. ಶ್ರೀನಿವಾಸಯ್ಯ ಯಾವ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಕೂಡ ನರಹರಿಗೆ ಒಂದು ಮಾತು ಹೇಳಿನೇ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಿದ್ದು. ಆದರೆ ತನ್ನ ಮಗಳನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡಿಸಬೇಕು ಅನ್ನುವಂತಹ ಯಾವುದೋ ಒಂದು ಆಸೆಗೆ ಕಟ್ಟಿಬಿದ್ದಂತ ಶ್ರೀನಿವಾಸಯ್ಯ ತನ್ನೆಲ್ಲಾ ಆಸ್ತಿಯನ್ನ ರಂಗೇಗೌಡರಿಗೆ ಮಾರ್ಬಿಟ್ಟು ಗೊತ್ತಾಯ್ತಾ ಬೆಂಗಳೂರಿನ ಬಡ್ಡಿ ಗೋವಿಂದರಾಯರ ಹತ್ರ ಹಣವನ್ನ ಹೂಡಿರ್ತಾನೆ. ಆ ಒಂದು ವಿಷಯವನ್ನ ಮಾತ್ರ ನರಹರಿಗೆ ಅವನು ತಿಳಿಸಿರಲಿಲ್ಲ. ಅಯ್ಯೋ ನರಹರಿಗೆ ಎಷ್ಟೊತ್ತಿಗೆ ಈ ವಿಷಯ ತಿಳಿಸ್ಬಿಡ್ತೀನೋ ಅಂತೇಳಿ ಕಾತುರನಾಗಿ ನರಹರಿ ಬಂದಾಗ ಈ ವಿಷಯವನ್ನ ಹೇಳಿದಾಗ ಅವನು ಹೇಳ್ತಾನೆ, ನರಹರಿ ಏನಯ್ಯ ನೀನು ಈ ರೀತಿ ಅವಿವೇಕ ಮಾಡಿದ್ಯಲ್ಲ, ಈಗಿನ ಕಾಲದಲ್ಲಿ ಇವೆಲ್ಲ ನಂಬಕ್ಕಾಗತ್ತಾ? 30% ಬಡ್ಡಿ ಕೊಡ್ತಾರೆ ಅಂತ ಅನ್ಬಿಟ್ಟು ನೀನು ಈ ರೀತಿ ಎಡವಟ್ ಮಾಡಿದ್ಯಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಬೇಡ, ನಾಳೆನೆ ಬೆಂಗಳೂರಿಗೆ ಹೋಗಿ ನಮ್ಮ ಹಣವನ್ನ ನಾವು ವಾಪಸ್ ಇಸ್ಕೊಂಬಂದ್ಬಿಡೋಣ ಅಂತ ಹೇಳ್ತಿರ್ತಾನೆ. ಅರೆ ದುರಂತ ಏನಾಗತ್ತೆ ಅಂತಂದ್ರೆ ಆ ಬಡ್ಡಿ ಗೋವಿಂದರಾಯ ದಿವಾಳಿ ಆಗಿದ್ದಾನೆ ಅನ್ನುವಂಥ ವಿಷಯವನ್ನ ಪೇಪರ್ನಲ್ಲಿ ಓದಂತಹ ಶ್ರೀನಿವಾಸಯ್ಯ ಹೃದಯಾಘಾತದಿಂದ ಸಾಯ್ತಾನೆ. ಇವನು ಸತ್ತ ಅನಂತರದಲ್ಲಿ ತನ್ನ ಗೆಳೆಯನ ಕುಟುಂಬವನ್ನ ನರಹರಿ ಪ್ರಭಾಕರನಿಗೆ ವಹಿಸಿ ಅವರ ಜೋಪಾನವನ್ನ ಮಾಡೋದ್ರ ಕಡೆಗೆ ಅವನು ತುಂಬಾ ಆಸಕ್ತಿಯನ್ನ ವಹಿಸಿ ಹೋಗ್ತಾನೆ. ಮತ್ತು ಮೇಲಿಂದ ಮೇಲೆ ಪ್ರಭಾಕರನಿಗೆ ಪತ್ರವನ್ನ ಬರೆದು ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊತಾ ಇರ್ತಾನೆ. ಈ ರೀತಿಯಲ್ಲಿ ಶ್ರೀನಿವಾಸಯ್ಯ ಮತ್ತು ನರಹರಿಯರ ಗೆಳೆತನ ಬಹಳ ಸೊಗಸಾಗಿ ಇರುತ್ತೆ. ಆ ರೀತಿನೇ ಇರಬೇಕಾದದ್ದು. ಮುಂದಕ್ಕೆ ನೋಡೋಣ. ಈ ಭಾಗ ಇರುತ್ತೆ. ಯಾವುದಾದರೂ 4 ವಿಷಯಗಳಿಗೆ ಟಿಪ್ಪಣಿ ಬರೆಯಿರಿ. ಪ್ರತಿಯೊಂದಕ್ಕೂ 5 ಅಂಕ ಇರುತ್ತೆ. ಇಲ್ಲಿ 6 ಕೊಟ್ಟವ್ರೆ, ನೀವು ಯಾವ್ದಾದ್ರು 4ಕ್ಕೆ ಬರೆದ್ರೆ ಸಾಕು, 2 ನಿಮ್ಗೆ ಆಯ್ಕೆ ಇರುತ್ತೆ. ವಾಣಿ ಅಂದ್ರೆ ಕಾದಂಬರಿಯನ್ನ, ಶುಭಮಂಗಳ ಕಾದಂಬರಿಯನ್ನ ಬರೆದಿರುವಂತ ವಾಣಿ ಅವ್ರ ಪರಿಚಯವನ್ನು ಮಾಡಿಕೊಟ್ರೆ ಸಾಕು. ನರಹರಿ ಈ ಕಾದಂಬರಿಯ ಪಾತ್ರವಾದಂಥ ಶ್ರೀನಿವಾಸಯ್ಯನ ಆಪ್ತ ಗೆಳೆಯ, ಅವನ ಬಗ್ಗೆ ಬರೆದ್ರು ಆಯ್ತು. ವಾಣಿ ಮೇಡಮ್ ಬಗ್ಗೆ ಆದ್ರೂ ಯಾವ್ದಾದ್ರು ನಿಮ್ಗೆ ಯಾವುದು ಬಹಳ ಸುಲಭ ಬರಿತೀನಿ ಅಂತ ಅನಿಸ್ತದೋ ಅದು. ಇನ್ನು ಮಾಧವರಾಯರು ಪ್ರಭಾಕರನ ತಂದೆ ಬಗ್ಗೆ ಆದ್ರೂ ಬರಿಬೋದು. ಇನ್ನು ಸೀತಮ್ಮ ಬಹಳ ಸೊಗಸಾಗಿರೋದು. ಇದು ನರಹರಿ, ಶ್ರೀನಿವಾಸಯ್ಯ, ಮಾಧವರಾಯರು, ಹೇಮ ಇವರೆಲ್ಲರಿಗೂ ಸಂಬಂಧಿಯಾಗಿರುವಂತ ಬಹಳ ಚೆನ್ನಾಗಿದೆ ಇದು. ಸೀತಮ್ಮ ಹೇಮಳ ತಾಯಿ ಚೆನ್ನಾಗಿದೆ.
ಶ್ರೀನಿವಾಸಯ್ಯನ ಹೆಂಡತಿ. ಸರಿಯಾದ ಹಣದ ಹೂಡಿಕೆ ಅಂತ. ಇದು ಬಹಳ ಮುಖ್ಯವಾದಂತ ವಿಷಯವನ್ನ ಕೇಳೋರು ನೋಡಿ, ಎಷ್ಟು ಚೆನ್ನಾಗಿದೆ. ಏನಾದ್ರೂ ನೀವು ಹಣವನ್ನ ಇನ್ವೆಸ್ಟ್ ಮಾಡೋದಾದ್ರೆ ಆಸೆಗೆ ಬಿದ್ದು ಮರಳಾಗಿ ಇನ್ವೆಸ್ಟ್ ಮಾಡೋದಲ್ಲ. ಶ್ರೀನಿವಾಸಯ್ಯ ಮಾಡ್ದಂಗೆ ಹಂಗ ಮಾಡಿದ್ರೆ ಕುಟುಂಬ ದಿವಾಳಿ ಆಗುತ್ತದೆ ಅನ್ನುವಂಥದ್ದನ್ನು ತಿಳುವಳಿಕೆಯಲ್ಲಿ ಇಟ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಈ ಟಿಪ್ಪಣಿ ಭಾಗವನ್ನು ಕೇಳಿದ್ದಾರೆ. ಇನ್ನು ನೀಲಕಂಠರಾಯರು, ಶ್ರೀನಿವಾಸಯ್ಯನಿಗೆ ಸಂಬಂಧಪಟ್ಟಂತ ಈ ನೀಲಕಂಠರಾಯರು, ಇವರ ಸಂಬಂಧವನ್ನ ಬೆಳೆಸಬೇಕು ಅಂತ ಶ್ರೀನಿವಾಸಯ್ಯ ತುಂಬಾ ಆಸೆ ಪಟ್ಕೊಂಡಿರ್ತಾರೆ. ಮಾಧವರಾಯರ ಹಾಗೇನೆ ನೀಲಕಂಠರಾಯರು ಬೆಂಗಳೂರಿನಲ್ಲಿ ಆಗರ್ಭ ಶ್ರೀಮಂತರಾಗಿದ್ದಾರೆ. ಇವರ ಮಗ ಮಹೇಶನಿಗೆ ಹೇಮಾಳನ್ನ ಕೊಡ್ಬೇಕು ಅಂತ ಅನ್ಬಿಟ್ಟು ಮಾತುಕತೆಯನ್ನೂ ಮಾಡ್ಕೊಂಬಂದಿದ್ದಾನೆ ಶ್ರೀನಿವಾಸಯ್ಯ. ಗೋವಿಂದರಾಯರ ಹತ್ರ ಎಲ್ಲ ಹಣವನ್ನು ಹೂಡಿಕೆ ಮಾಡಿ ಅವನು ಪಾಪರಾಧ ಅಂತ ಗೊತ್ತಾದಾಗ ಇವನು ದಿವಾಳಿ ಆಗೋಗ್ತಾನೆ. ಶ್ರೀನಿವಾಸಯ್ಯ ದಿವಾಳಿ ಆಗಿರುವಂತಹ ಅವರನ್ನ ಬೀಗರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ ಮತ್ತು ಶ್ರೀನಿವಾಸಯ್ಯನೂ ಕೂಡ ಸತ್ತಾಗ್ತಾನೆ. ಇವರ ಮಗನಿಗೆ ಆ ಹೇಮಾಳನ್ನ ಕೊಡುವಂತ ಪ್ರಯತ್ನವನ್ನು ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಹೇಮಾಳಿಗೆ ಪ್ರಭಾಕರನಲ್ಲಿ ಒಲವು ಮೂಡಿರುತ್ತೆ. ಪ್ರಭಾಕರನ್ನ ವಿರೋಧಿಸ್ತಾಳೆ. ಇಲ್ಲ ಬೇಡ, ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಅಷ್ಟು ಸೊಗಸಾಗಿರುವಂತ ಕಾದಂಬರಿ. ಈ ಪಾತ್ರಗಳನ್ನ ನೀವು ಗಮನಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಉತ್ತರವನ್ನ ಬರೆದ್ರೆ ಇದಕ್ಕೆ ನಿಮ್ಗೆ ಪ್ರತಿ ಟಿಪ್ಪಣಿಗೆ 5 ಅಂಕಗಳು ಸಿಗ್ತವೆ. ನೀವು ಯಾವ್ದಾದ್ರು 4 ಟಿಪ್ಪಣಿಗಳನ್ನ ಬರೆದ್ರೆ ಸಾಕಾಗತ್ತೆ. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯ ಮುಕ್ತಾಯ ಆಗುತ್ತೆ. SEPದು ಆಯ್ತಾ, BComಗೆ 2ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತ ಪ್ರಶ್ನೆ ಪತ್ರಿಕೆ ಇದು. ಯಯಾತಿ ನಾಟಕ ಮತ್ತು ಶುಭಮಂಗಳ ಕಾದಂಬರಿಯನ್ನ ಒಳಗೊಂಡಿರುವಂತ ಪ್ರಶ್ನೆ ಪತ್ರಿಕೆ ಇದು. ಇದನ್ನ ಸರಿಯಾಗಿ ಓದಿ. ನೀವು ಪ್ರಶ್ನೆ ಪತ್ರಿಕೆ ಕೈಗೆ ಸಿಕ್ಕಿದ ತಕ್ಷಣನೇ ಮೊದಲು ಕ್ವಶನ್ ಪೇಪರ್ನ, ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ಓದಬೇಕು. ಸರಿಯಾಗಿ ಓದಿ ಮನವರಿಕೆ ಮಾಡಿಕೊಂಡು ತಾಳ್ಮೆಯಿಂದ ಉತ್ತರವನ್ನ ಯೋಚನೆ ಮಾಡ್ತಾ ಇರ್ಬೇಕು, ಇಲ್ಲಿ ಬರಿತಾ ಇರ್ಬೇಕು. ನೀವು ಯೋಚನೆ ಮಾಡ್ತಾ ಇರೋದು ಇಲ್ಲಿ ಬರಿತಾ ಇರ್ಬೇಕು. ಅಲ್ಲಿ ಕುತ್ಕೊಂಡು ಹಿಂಗೆ ಪೆನ್ ಇಟ್ಕೊಂಡು ಕುತ್ಕೊಳ್ಳೋದಲ್ಲ. ಇಲ್ಲಿ ಬರ್ತಾ ಇರೋ ಮಾತುಗಳನ್ನ ಇಲ್ಲಿ ಬರಿತಾ ಇರಬೇಕು. ಆ ರೀತಿ ಅದಕ್ಕೆ ಮೊದಲು ನೀವು ಚೆನ್ನಾಗಿ ಓದ್ಕೊಬೇಕು, ಬರ್ದು ಅಭ್ಯಾಸ ಮಾಡಕ್ಕೆ. ಆಮೇಲೆ ಈ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕಾದಂಬರಿಗೆ ಸಂಬಂಧಪಟ್ಟ ಹಾಗೆ ಕ್ಲಿಷ್ಟವಾದ ಶಬ್ದಗಳನ್ನ ಬರೆದು ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಇಂಥವ್ರ ಹೆಸರನ್ನ ಬರೆದು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಇವರ ಸಂಬಂಧಗಳು ಏನೇನು ಅನ್ನುವಂಥದ್ದನ್ನು ನೀವು ಸರಿಯಾಗಿ ಗುರುತು ಮಾಡಿ ಇಟ್ಕೊಳ್ಬೇಕು. ನರಹರಿ ಶ್ರೀನಿವಾಸಯ್ಯರ ಸಂಬಂಧ ಏನು, ಹೇಮಾಳ ಪ್ರಭಾಕರ ಸಂಬಂಧ ಏನು, ಹೇಮಾಳ ಶ್ರೀನಿವಾಸಯ್ಯ ಸಂಬಂಧ ಏನು, ಸೀತಮ್ಮ ಮತ್ತು ಶ್ರೀನಿವಾಸಯ್ಯ ಸಂಬಂಧ ಏನು, ಮಾಧವರಾಯರು ಮತ್ತು ಶ್ರೀನಿವಾಸಯ್ಯಂಗಿರುವಂತ ಸಂಬಂಧ ಏನು, ಇವೆಲ್ಲವನ್ನು ನೀವು ಸರಿಯಾಗಿ ಬರ್ಕೋಬೇಕು. ಮತ್ತೆ ಆ ಪದಗಳನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವು ಓದ್ಕೊಳ್ತಿರ್ತೀರಿ, ಇವ್ಯಾವುದನ್ನು ಕೂಡ ಪ್ರತಿಯೊಂದನ್ನು ನೀವು ಓದ್ತೀರಿ, ಆದ್ರೆ ಆ ಓದಿರುವಂಥದ್ದನ್ನ ಬರೆದು ಅಭ್ಯಾಸ ಮಾಡಿರುವುದಿಲ್ಲ. ಆ ಕಾರಣಕ್ಕೆ ನಿಮ್ಗೆ ಸಮಯ ಸಾಕಾಗಲ್ಲ ಅನಿಸ್ತಾ ಇರುತ್ತೆ. ಒಂದೊಂದ್ಸಾರಿ ಬರ್ದು ನೀವು ಅಭ್ಯಾಸ ಮಾಡ್ಕೊಂಡ್ರೆ ಆಗ ಸರಿ ಹೋಗುತ್ತೆ. ನೀವು ಹೇಗೆ ಲೆಕ್ಕಗಳನ್ನ ಬೇರೆ ಬೇರೆ ವಿಷಯಗಳನ್ನ ಬರ್ದು ಅಭ್ಯಾಸ ಮಾಡ್ತೀರೋ ಹಾಗೇನೆ ಇವುಗಳನ್ನು ಕೂಡ 1-2 ಸಾರಿ ನೀವು ಬರೆದು ಅಭ್ಯಾಸ ಮಾಡ್ಕೊಂಡ್ರೆ ಖಚಿತವಾದಂತ ಮತ್ತು ಸರಿಯಾದ ಸ್ಪಷ್ಟವಾದಂತ ಉತ್ತರವನ್ನು ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಇದು ನಿಮಗೆ ವಿಶ್ವವಿದ್ಯಾನಿಲಯದವರು 2ನೇ ಚತುರ್ಮಾಸದ BCom ಮಕ್ಕಳಿಗೆ ಕೊಟ್ಟಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ಈಗ ಕುರಿತು ಮಾತನಾಡಿದ್ದೀನಿ. ಇದರಿಂದ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.